ಸ್ನೇಹಿತರೆ, ನಾವೀಗ ಅಗ್ರಹಾರಪಾಳ್ಯ ಏನಿದೆ ಅಪ್ಡೇಟು ನೋಡೋಣ ಬನ್ನಿ. ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನಾವೀಗ ಅಗ್ರಹಾರಪಾಳ್ಯ ಪ್ರಾಜೆಕ್ಟ್ ಹತ್ರ ಬಂದಿದ್ದೀವಿ, ನೋಡೋಣ ಬನ್ನಿ ಸ್ನೇಹಿತರೆ. ನಾವೀಗ ಅಗ್ರಹಾರಪಾಳ್ಯ ಪ್ರಾಜೆಕ್ಟ್ ಹತ್ರ ಬಂದಿದ್ದೀವಿ, ನೋಡೋಣ ಬನ್ನಿ ಹೇಗಿದೆ ಎಲ್ಲ ಅಂತ. ಸ್ನೇಹಿತರೆ, ಅಗ್ರಹಾರಪಾಳ್ಯ 30ನೇ ಸರ್ವೆ ನಂಬರ್ 30ರಲ್ಲಿ ಮನೆ ಆಗಿದೆ, ನೋಡೋಣ ಬನ್ನಿ. ಆಲ್ಮೋಸ್ಟ್ ಇಲ್ಲಿ ವಾಸದಲ್ಲಿದ್ದಾರೆ. ಇಲ್ಲಿನ ಹೆಸರು ಬಸವರಾಜು ಅಂತ. ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ? ಸುಮಾರು ಒಂದು 5 ವರ್ಷ. ಫಿನಿಶಿಂಗ್ ಆಗಿ 1 ವರ್ಷ ಆಯ್ತಾ? ನೋಡಿ, 1 ವರ್ಷ ಆಗಿದೆ ಅಂತೆ. ಅಗ್ರಹಾರಪಾಳ್ಯ ಸರ್ವೆ ನಂಬರ್ 30ರಲ್ಲಿ ಡಿ ಬ್ಲ್ಯಾಕಲ್ಲಿ ಇದ್ದೀವಿ ನೋಡಿ. ನಾವಿಲ್ಲಿ ಒಂದು ಡೆಮೋ ರೂಮ್ ಇದೆ, ಆಲ್ರೆಡಿ ವಾಸ ಇದ್ದಾರೆ 1 ವರ್ಷದಿಂದ. ಒಂದು ಡೆಮೋ ರೂಮಲ್ಲಿ ತೋರಿಸ್ತೀನಿ ಬನ್ನಿ. ಇದು ರೂಮ್ ನಂಬರು 013 ಗ್ರೌಂಡ್ ಫ್ಲೋರಲ್ಲಿ, ನೋಡೋಣ ಬನ್ನಿ. ಆಲ್ಮೋಸ್ಟ್ ಒಂದು 14 ಅಡಿ 8 ಅಡಿ ಇದೆ. ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ. ನೋಡಿ, ಇದು ಕಿಚನ್ಗೂ ಒಂದು ಡೋರ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಅಡುಗೆ ಮನೆ. ಇಲ್ಲಿ ಅಗ್ರಹಾರಪಾಳ್ಯದಲ್ಲಿ ತುಂಬ ಚೆನ್ನಾಗಿ ಡಿಫ್ರೆಂಟ್ ಇದೆ ನೋಡಿ. ಇಲ್ಲಿ ಸೆಲ್ಫ್ ಕಲ್ ಕೊಟ್ಟಿದ್ದಾರೆ ಅಡುಗೆ ಮನೆಗೆ. ಈ ಕಡೆ ಲೆಫ್ಟ್ ಸೈಡಲ್ಲಿ ಒಂದು ಸೆಲ್ಫ್ ಕಲ್ ಕೊಟ್ಟು ಇಲ್ಲಿ ಒಂದು ವಾಶ್ ಬೇಸಿನ್ ಮಾಡಿದ್ದಾರೆ, ಅಂದರೆ ಸಿಂಕು ನೋಡಿ. ಇಲ್ಲಿ ವಾಟರ್ ಫಿಲ್ಟರ್ ಮಾಡಿದ್ದಾರೆ. ಇದೊಂದು ಯುಟಿಲಿಟಿ, ಅಂದರೆ ವಾಷಿಂಗ್ ಮಿಷಿನ್ ಪಾಯಿಂಟು ನೋಡಿ. ಸಜ್ಜೆ ಕೊಟ್ಟಿದ್ದಾರೆ, ಇಲ್ಲಿ 2 ಅಡಿ ಸಜ್ಜೆ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿ ಎಕ್ಸಾಕ್ಟ್ ಫ್ಯಾನು ಒಂದು ಅಡುಗೆ ಮನೆಯಲ್ಲಿ. ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ ನೋಡಿ. ಯಾವುದರಲ್ಲಿ ಕಾಂಪ್ರಮೈಸ್ ಆಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. RGSL ಮನೆ ಏನು ಕಂಡಮ್ ಮಾಡೋಂಥದ್ದು ಏನಿಲ್ಲ, ತುಂಬ ಚೆನ್ನಾಗಿದೆ ನೋಡಿ. ಸಜ್ಜೆ ಅಡುಗೆ ಮನೆ ಈ ಥರ ಒಂದು ನೋಡೋಕ್ಕೆ ಸಿಗುತ್ತೆ, ತುಂಬ ಚೆನ್ನಾಗಿದೆ ಬನ್ನಿ ನೋಡಿ. ಇದು ಸ್ಥಾನದ ಮನೆ, ಇದು ಸ್ವಲ್ಪ ಗಲೀಜಿದೆ, ಯಾರೋ ಇನ್ನೂ ವಾಸಕ್ಕೆ ಬಂದಿಲ್ಲ. ವಾಶ್ ಬೇಸಿನ್ ಇದು, ಬಿಸಿನೀರಿಗೆ ತಣ್ಣೀರಿಗೆ ಇದೊಂದು 2 ಕೊಳಾಯಿ. ಇದು ಗೀಸರ್ ಪೇಂಟ್ ಮಾಡಿದ್ದಾರೆ. ಇದು ವೆಂಟಿಲೇಟು. ಬಚ್ಚಲ ಮನೆ ಸಹ ಫ್ರೀಯಾಗಿದೆ, ಚೆನ್ನಾಗಿದೆ. ಈ ಕಡೆ ಇದು ಬಾತ್ರೂಮ್, ಒಂದು ಶರಾ ಕಂಪ್ನಿದು ಒಂದು ಕಮೋಡ್ ಕೊಟ್ಟಿದ್ದಾರೆ ನೋಡಿ. ಚಿಕ್ಕದಾಗಿ ಸಪ್ರೇಟ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದು ಒಂದು ವೆಂಟಿಲೇಟು, ಒಂದು ಎಕ್ಸಾಕ್ಟ್ ಫ್ಯಾನ್ಗೆ ಪಾಯಿಂಟ್ ಕೊಟ್ಟಿದ್ದಾರೆ. ಇದು ರೂಮು ಸಹ ಒಂದು 10ಕ್ಕೆ 8 ಅಡಿ ಬರ್ಬೋದು, ಚೆನ್ನಾಗಿದೆ ನೋಡಿ. ಸಜ್ಜೆ ಇಲ್ಲೂ ಸಹ ಸಜ್ಜೆ ದೊಡ್ಡದಾಗಿ ಕೊಟ್ಟಿದ್ದಾನೆ, ಚೆನ್ನಾಗಿದೆ. 1 ವರ್ಷದಿಂದ ಆಲ್ಮೋಸ್ಟ್ ಇಲ್ಲಿ ವಾಸ ಇದ್ದಾರೆ, ತುಂಬ ಚೆನ್ನಾಗಿದೆ ಪ್ರಾಜೆಕ್ಟ್ ಇದು. ಹಾಲು ದೊಡ್ಡದಾಗೆ ಸಿಂಪಲ್ಲಾಗಿದೆ, 1 BHK ಇದು. ಇಲ್ಲಿ 1 BHK ಮಾತ್ರ ಇರೋದು ಸ್ನೇಹಿತರೆ. ಅಗ್ರಹಾರಪಾಳ್ಯ ಸರ್ವೆ ನಂಬರು 30ರಲ್ಲಿದ್ದೀವಿ ನೋಡಿ. ಇದು ಸಿ ಬ್ಲ್ಯಾಕು, ಈ ಸೈಡು ಡಿ ಬ್ಲ್ಯಾಕು, ತುಂಬ ಚೆನ್ನಾಗಿದೆ. ನಾನು ಇದು ಅಗ್ರಹಾರಪಾಳ್ಯ ಪ್ರಾಜೆಕ್ಟು ತೋರಿಸ್ತಾ ಇರೋ ಕಾರಣ ಏನು ಅಂದರೆ, ವಾಸ ಇರಬೇಕಾದ್ರೆ ಬಂದು ಒಂದು ಯಾರೂ ಮಾಡಿರಲಿಲ್ಲ. ವರ್ಕ್ ನಡೀತಾ ಇರ್ಬೇಕಾದ್ರೆ ಅಪ್ಡೇಟ್ ಕೊಟ್ಟಿರ್ತಾರೆ ಯಾರನ್ನ ಬೇರೆಯವರು. ಆದರೆ ನಾನು ಕೊಡ್ತಾರೋ ಮಾಹಿತಿ ಏನು ಅಂದರೆ, ವಾಸ ಇದ್ದಾರೆ ಅವರು, ಎಷ್ಟು ದಿನದಿಂದ ವಾಸ ಇದ್ದಾರೆ, ಕನೆಕ್ಟಿವಿಟಿ ಹೆಂಗಿದೆ ತೋರ್ಸೋ ಪ್ರಯತ್ನ ನೋಡಿ. ರಾಜೀವ್ ಗಾಂಧಿ ವಸತಿ ನಿಗಮ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಅಂತ ಕೊಟ್ಟಿದ್ದಾರೆ ನೋಡಿ. ತುಂಬ ಜನ ವಾಸ ಇದ್ದಾರೆ ಇಲ್ಲಿ.
ಸ್ನೇಹಿತರೆ, ವಾತಾವರಣ ತುಂಬ ಚೆನ್ನಾಗಿದೆ. ಪ್ರಶಾಂತವಾಗಿ ಒಳ್ಳೆ ಗಾಳಿಯ ವಾತಾವರಣ. ಒಂದು ವಾಕ್ ಮಾಡ್ಕೊಂಡು ಜೀವನ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಬನ್ನಿ. ಹಾಗೆ ಸ್ನೇಹಿತರೆ, ಅಗ್ರಹಾರಪಾಳ್ಯ ಸರ್ವೆ ನಂಬರ್ 30ರಲ್ಲಿದ್ದೀವಿ. ಇಲ್ಲಿ ನಾವು ವಾಸ ಮಾಡ್ತಾ ಇರೋರು 1 ವರ್ಷದಿಂದ ವಾಸ ಮಾಡ್ತಾಯಿದ್ದಾರೆ. ಎಷ್ಟು ಚೆನ್ನಾಗಿದೆ ಏನು ಅಂತೆಲ್ಲ ತಿಳ್ಕೊಂಡ್ವಿ. ಕೆಲವರು ವೀಡಿಯೋಕ್ಕೆ ಬರೋಕ್ಕೆ ಇಷ್ಟಪಡಲಿಲ್ಲ. ಹಾಗಾಗಿ ಇಲ್ಲಿನ ಸ್ಥಳೀಯವರು ಸ್ವಲ್ಪ ಇದ್ದಾರೆ, ಇಬ್ಬರು ಅವ್ರನ್ನ ಮಾತಾಡಿಸ್ತಾ ಅವರ ಅಭಿಪ್ರಾಯ ಕೇಳೋಣ ಬನ್ನಿ. ಯಜಮಾನ್ರೆ ನಮಸ್ಕಾರ, ನಿಮ್ಮ ಹೆಸರು? ಇಲ್ಲ ಬಿಡಿ, ನಮ್ದು ಯಾವಾಗಲೂ ಬಂದಿದೆ. ಹೇಳಿ, ಪರವಾಗಿಲ್ಲ, ನಾನು ಬೇರೆ ಮಾಹಿತಿ ಕೇಳ್ತೀನಿ. ನಿಮ್ಮ ಹೆಸರು ಸಮಯ? ನಾರಾಯಣಪ್ಪ ಅಂತ. ನಾರಾಯಣಪ್ಪ ಅಂತನಾ? ನೀವು ಇಲ್ಲೇ ಸ್ಥಳೀಯರಾ? ಹೌದು, ಇಲ್ಲೇ ಇದ್ದು ವಾಸ ಇದೆ. ಇಲ್ಲೇ ವಾಸ ಇದ್ದೀರಾ? ಅಲ್ಲ, ನೀವು ಇಲ್ಲಿ ಹಳ್ಳಿ ಪಕ್ಕ ಅಕ್ಕಪಕ್ಕದಲ್ಲಿ ಇಲ್ಲೇ ವಾಸ ಇರೋರು. ಎಷ್ಟು ದಿನದಿಂದ ಇಲ್ಲಿದ್ದೀರಾ? ನಾವು ಬಂದು 8 ತಿಂಗಳು. 8 ತಿಂಗಳಾಗಿದೆಯಾ? ಇಲ್ಲಿ ಬಂದಾನಿಕ ನಿಮ್ಗೆ ಇಲ್ಲಿ ಖುಷಿ ಕೊಟ್ಟಿದೆಯಾ ವಾತಾವರಣ ಇದೆಲ್ಲ? ಚೆನ್ನಾಗಿದೆ. ಮನೆ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ ಎಲ್ಲ. ಓಕೆ ಓಕೆ. ಭಾಳ ನೀವು ಸುಂದರವಾಗಿದೆ. ಇದಕ್ಕೆ ಮೊದಲು ಎಲ್ಲಿದ್ದೀರಿ ಸ್ವಾಮಿ ನೀವು? ಶಿವಾಜಿನಗರ. ಶಿವಾಜಿನಗರ. ಅರ್ಜಿ ಹಾಕಿದ್ದು ಯಾವಾಗ ನೀವು? ಅದೆಲ್ಲ ಗೊತ್ತಿಲ್ಲ ಗುರುವೆ, ಯಾವಾಗಲೂ ಹಾಕಿರ್ತೀವಿ. ನಿಮ್ಮ ಮನೇಲಿ ಹಾಕಿ ಇದು ಮಾಡಿರೋದು? ಹಾ. ಓಕೆ. ಟೋಟಲಾಗಿ ಇಲ್ಲಿ ವಾತಾವರಣ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಈಗ ನೀರು ಮತ್ತು ಕರೆಂಟು ಏನು ಪ್ರಾಬ್ಲಮ್ ಏನಾರ ತೊಂದರೆ ಇದೆಯಾ? ಏನಿಲ್ಲ. ಏನಿಲ್ಲ. ಇಲ್ಲಿ ಏನಾರ ಮೇಂಟೆನೆನ್ಸ್ ಬರ್ತಾ ಇದೆಯಾ? ಮೇಂಟೆನೆನ್ಸು ಅದು ಇವ್ರು ಮಾಡ್ತಾ ಇದ್ದಾರೆ. ಕಮಿಟಿ ಮಾಡ್ಕೊಂಡಿದ್ದಾರಾ? ಇಲ್ಲ, ಕಮಿಟಿ ಮಾಡಿಲ್ಲ. ಕಮಿಟಿ ಮಾಡಿಲ್ವಾ? ಓಕೆ. ಅವರೇ ನೋಡ್ಕೊತಾ ಇದ್ದಾರೆ ಎಲ್ಲ? ನಿಮ್ಮ ಕಡೆಯಿಂದ ಏನು ಕಟ್ತಾ ಇಲ್ಲ? ಏನಿಲ್ಲ, ನಮ್ಮ ಕಡೆಯಿಂದ ಏನು 1 ರೂಪಾಯಿ ತಗೊಂಡಿಲ್ಲ. ಇನ್ನೂ ತೊಗೊಂಡಿಲ್ಲ. ಏನು ಸಮಸ್ಯೆ ಇಲ್ಲ? ಕರೆಂಟ್ ಆಗಲಿ ನೀರಾಗಲಿ ಏನು ಸಮಸ್ಯೆ ಇಲ್ವಾ? ಏನಿಲ್ಲ. ಎಲ್ಲ ಚೆನ್ನಾಗಿದೆ. ಓಕೆ. ನಿಮ್ಮ ಹೆಸರಣ್ಣ? ಮಲ್ಲಪ್ಪ. ಮಲ್ಲಪ್ಪ. ನೀವು ಎಲ್ಲಿ ಮೊದಲು ವಾಸ ಇದ್ದೀರಿ? ಅಟ್ಟೂರು ಲೇಔಟು. ಕಾಶಿ ವಿಶ್ವನಾಥ ಟೆಂಪಲ್ ಹತ್ರ ಅಟ್ಟೂರು ಲೇಔಟು. ಇಲ್ಲಿ ಬಂದು ಎಷ್ಟು ದಿನ ಆಯ್ತು ನೀವು? 2 ತಿಂಗಳು. 2 ತಿಂಗಳು. 2 ತಿಂಗಳಿಂದ ವಾತಾವರಣ ಚೆನ್ನಾಗಿದೆಯಾ? ಹ್ಞೂ. ಯಾವ ಬ್ಲ್ಯಾಕಲ್ಲಿ ನೀವು ಮನೆ? ಜಿ ಬ್ಲ್ಯಾಕಲ್ಲಿ. ನಿಮಗೆ ಇಲ್ಲಿ ಏನೋ ತೊಂದರೆ ಕಾಣಿಸಿದೆಯಾ? ಹ್ಞೂ. ಏನು ತೊಂದರೆ ಇಲ್ಲ. ಇದುವರೆಗೂ ಏನು ತೊಂದರೆ ಆಗಿಲ್ಲ. ಕರೆಂಟ್ ಆಗಲಿ ನೀರಿನಾಗಲಿ ಎಲ್ಲ ಚೆನ್ನಾಗಿದೆ. ಸೆಕ್ಯೂರಿಟಿ ವಿಚಾರದಲ್ಲಿ ಎಲ್ಲ ಚೆನ್ನಾಗಿದೆಯಾ? ನೀವು ಎಷ್ಟು ಜನ ಫ್ಯಾಮಿಲಿ ಇದ್ದೀರಾ ಇಲ್ಲಿ ಸಿಂಗಲ್ BHKನಾಗ? ಟೋಟಲ್ ಎಷ್ಟು ಜನ ಇದ್ದೀರಾ? ಇಬ್ಬರು ಇದ್ದೀರಾ? ಅನುಕೂಲ ಆಗಿದೆಯಾ ನಿಮಗೆ? ನೀವು ಅಲರ್ಟ್ ಮಾಡ್ಕೊಂಡಾಗ ಎಷ್ಟಿತ್ತು ಪ್ರೈಸು? ಮಕ್ಕಳಿಗೆ. ಹೌದಾ? ನಿಮ್ಮ ಮನೆಯವ್ರು ಮಾಡಿರೋದು? ಓಕೆ, ಸರಿ ಸರ್, ಆಯಿತು.